ಅವನು ಹೇಗಿರ್ತದೆ ನೋಡಿ. ಅಷ್ಟು ಮಾತ್ರ ಅಲ್ಲಿಂದ ಹೇಳ್ತಾನೆ. ಮುಂದೆ ಎಲ್ಲಿಗೆ ಹೋಗ್ತಾನೆ ಅವನು? ಏಕತ್ವಂ ಜಾಯತೆ ತತ್ರ ತ್ಯಜತ ಸ್ವಂ ಕಲೇವರಂ ದಶಮದ್ವಾರಮಾಶ್ರಿತ್ಯ ಆತ್ಮ ತಸ್ಯ ಸ ಗಚ್ಚತಿ ಅಂತೇಳಿ. ಮಹಾಪುಣ್ಯಾತ್ಮನಾಗಿದ್ದ ಪಕ್ಷದಲ್ಲಂತೂ ಕೇಳೋದೇ ಬೇಡ. ಅವನು ಈ ನಡುನೆತ್ತಿ ಏನಿದೆ, ನಡುನೆತ್ತಿಯಿಂದ ಪ್ರಾಣ ಹೊರಗೆ ಹೋಗ್ತದಂತೆ. ಅವನು ಮಹಾಭಗವದ್ಭಕ್ತನಾಗಿದ್ದರೆ ಅವನು ಈ 10 ಅಂಗಗಳೇನು ಹೇಳಿದ್ದಾರೆ ಅದನ್ನು ತಾನು ಅಳವಡಿಸಿಕೊಂಡು ಭಗವಂತನ, ಯಾಕಂದ್ರೆ ನೋಡಿ, ಧರ್ಮ ಅನ್ನುವುದು ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ದೇವರ ಪ್ರೀತಿಗೋಸ್ಕರ ಮಾಡಿದರೆ ಮಾತ್ರ ಅದು ಧರ್ಮ. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮ ಪ್ರಾರಬ್ಧ ಕರ್ಮ, ಇನ್ಯಾನೂ ಅಲ್ಲ. ನೋಡಿ, ಯಾವುದೇ ಒಬ್ಬ ಬ್ರಾಹ್ಮಣ ತನ್ನ ಕರ್ತವ್ಯವನ್ನು ಯಾಕೋಸ್ಕರ ಮಾಡಬೇಕು? ಜಪ ಮಾಡಬೇಕು, ಪೂಜೆ ಮಾಡಬೇಕು, ಅದು ಮಾಡಬೇಕು. ಯಾಕೆ ಮಾಡಬೇಕು? ದೇವರ ಪ್ರೀತಿಗೋಸ್ಕರ. ಕ್ಷತ್ರಿಯ ತನ್ನ ಧರ್ಮ ದೇವರ ಪ್ರೀತಿಗೋಸ್ಕರ. ವೈಶ್ಯ, ಶೂದ್ರ, ಸ್ತ್ರೀಯರು ಪ್ರತಿಯೊಬ್ಬರು ಯಾಕೋಸ್ಕರ ಅಂದರೆ ದೇವರ ಪ್ರೀತಿಗೋಸ್ಕರ. ಯಾಕಂದರೆ ಶಾಸ್ತ್ರ ಆ ಧರ್ಮವನ್ನು ಹೇಳೋದೇ ದೇವರಿಗೆ ಖುಷಿ ಆಗಬೇಕು. ದೇವರಿಗೆ ಖುಷಿ ಆದರೆ ಸಾಕು ಅಂತ. ಹಾಗೆ ಏನು ಮಾಡ್ತೇವೆ ಅದೇ ಧರ್ಮಾಚರಣೆ ಅಂತ ಆಗುತ್ತೆ. ಇಲ್ಲದ್ರೆ ಧರ್ಮಾಚರಣೆ ಅಂತ ಆಗೋದೇ ಇಲ್ಲ. ಆ ರೀತಿ ಇಡೀ ಜೀವನದ ತುಂಬ ಇವನು ಮಾಡ್ಕೊಂಡು ಬಂದವ ಇಂತಹ ಒಬ್ಬ ಪುಣ್ಯಾತ್ಮ. ಆ ಪುಣ್ಯಾತ್ಮ ಏನಿದ್ದಾನೆ ಅವನು ಕೆಲವರಂತೂ ಈ ರಂಧ್ರವನ್ನು ಒಡೆದೇ ಹೋಗ್ಬೋದು. ಬ್ರಹ್ಮರಂಧ್ರ ಮೇಲೇನಿದೆ ಅದನ್ನು ಹೊಡೆದು ಹೋಗ್ಬೋದು. ಇನ್ನು ಕೆಲವರೇನಿದ್ದಾರೆ ಪುಣ್ಯಾತ್ಮರಾದಂತಹ ವ್ಯಕ್ತಿಯೇ ತಾವು ಈ ಆ ಕಡೆ ಈ ಕಡೆ ಇಡಾ ಪಿಂಗಳ ನಾಡಿಗಳೇನಿದೆ ಅದರಿಂದ ತಾವು ಮೇಲೆ ಹೋಗ್ಬೋದು. ಇವರಾದರೂ ವಾಪಸ್ ಬರ್ತಾರೆ. ಆದರೆ ಬ್ರಹ್ಮರಂಧ್ರವನ್ನು ಯಾರು ಹೊಡೆದು ಹೋಗ್ತಾನೆ ಅವನು ಸೀದಾ ಮೇಲಕ್ಕೆ ಹೋಗ್ತಾನೆ, ಮತ್ತೆ ಮರಳಿ ಬರುವುದಿಲ್ಲ. ಈ ರೀತಿ ಪುಣ್ಯಾತ್ಮರ ಸಾವು ಯಾವತ್ತೂ ಮೇಲ್ಮುಖವಾಗಿರ್ತದೆ, ಪಾಪಾತ್ಮರ ಸಾವು ಯಾವತ್ತೂ ಕೆಳಮುಖವಾಗಿರ್ತದೆ, ಅಧೋಮುಖವಾಗಿರ್ತದೆ. ಇನ್ನು ಎಲ್ಲಿಗೆ ಹೋಗ್ತಾನೆ? ಮತ್ತೆ ಸತ್ ಕೂಡಲೇ ಎಲ್ಲಿಗೆ ಹೋದೆ ಅವನು ಅಂತ ಹೇಳಿದರೆ, ಇವನು ಯಾವಾಗ ಈ ದೇಹವನ್ನು ದೇಹವನ್ನು ಯಾವ ರೀತಿ ಬಾಡಿಗೆ ಮನೆಯನ್ನು ನಾವು ಬಾಡಿಗೆ ಮನೆ ಬಿಟ್ಟ ಮೇಲೆ ಬೀದಿಗೆ ಬಂದುಬಿಡ್ವಾ? ಇಲ್ಲ ನೋಡಿ, ಪುಣ್ಯಾತ್ಮನಾದವನಿಗೆ ಎಷ್ಟು ವ್ಯವಸ್ಥೆ ಇರ್ತದೆ ಅಂತ ಹೇಳಿದರೆ, ಶಿಬಿಕಾ ತಸ್ಯ ಚಾಯಾತಿ ಹಂಸಯಾನಂ ಮನೋಹರಂ ವಿಮಾನಮೇವ ಚಾಯಾತಿ ಹಯೋವಾ ಗಜ ಉತ್ತಮ. ಇವನು ಯಾವಾಗ ಈ ದೇಹದಿಂದ ಹೊರಗೆ ಬಂದರೆ ಅಲ್ಲಿ ಇವನಿಗೋಸ್ಕರ ಪಲ್ಲಕ್ಕಿ ಕಾಯ್ತಾ ಇರ್ತದೆ. ಅಥವಾ ಇನ್ನೂ ಮಹಾಪುಣ್ಯಾತ್ಮ ಆಗಿದ್ದ ಅಂತ ಹೇಳಿದ್ರೆ ಪುಣ್ಯಕ್ಕನುಗುಣವಾಗಿ ಮಹಾಪುಣ್ಯಾತ್ಮ ಆಗಿದ್ದ ಅಂದರೆ ಈ ಹಂಸ ವಿಮಾನ ಕಾಯ್ತಾ ಇರ್ತದೆ, ಇಲ್ಲದಿದ್ರೆ ಆನೆ ಕಾಯ್ತಾ ಇರ್ತದಂತೆ, ಕುದುರೆ ಕಾಯ್ತಾ ಇರ್ತದಂತೆ ಇವನಿಗೋಸ್ಕರ. ಅಂದರೆ ರಸ್ತೆಗೆ ಬೀಳ್ಲಿಕ್ಕೆ ಬಿಡುವುದೇ ಇಲ್ಲ ಇವನನ್ನು. ಹಾಗಾದರೆ ಪುಣ್ಯಾತ್ಮ ಅಂದರೆ ಹಾಗೇನೆ, ಅಷ್ಟು ಮಾಡಿದಾನಲ್ವ, ಅಷ್ಟು ಪುಣ್ಯ ಇಲ್ಲಿ ಮಾಡಿದ್ದಾನೆ. ಅದಕ್ಕೆ ಹೇಳಿದ್ದು, ಯಾವತ್ತು ನಾವಿಲ್ಲಿ ಏನು ಧರ್ಮಾಚರಣೆಯನ್ನು ಮಾಡ್ತೇವೆ ಅದು ವ್ಯರ್ಥ ಅಲ್ವೇ ಅಲ್ಲ, ಸಾರ್ಥಕವೇ ಅದು. ಅದು ನಮಗೆ ಪುಣ್ಯವೇ ಹಣ. ಆ ಪುಣ್ಯರೂಪವಾದ ಹಣ ಯಾವ ರೀತಿ ಒಬ್ಬ ಶ್ರೀಮಂತ ದುಡ್ಡಿದೆ ಅವನ ಹತ್ರ ಬೇಕಾದಷ್ಟು ಅಂತ ಹೇಳಿದರೆ ಅವನು ಒಂದು ಮನೆ ಬಿಟ್ಟರೆ ಇನ್ನೊಂದು ಮನೆ ರೆಡಿ ಇರ್ತದೆ ಅವನಿಗೋಸ್ಕರ, ಹೊರಗೆ ವಾಹನ ರೆಡಿ ಇರ್ತದೆ. ಯಾಕಂದರೆ ಅವನ ಹತ್ರ ದುಡ್ಡಿದೆಯಲ್ವಾ, ದುಡ್ಡಿರೋದ್ರಿಂದ ಹಾಗೇನೆ ಇವನ ಹತ್ರ ಪುಣ್ಯದ ದುಡ್ಡಿದೆ. ಪುಣ್ಯದ ದುಡ್ಡಿರುವುದರಿಂದಾಗಿ ಇವನಿಗೆಲ್ಲವೂ ತಯಾರಾಗಿ ನಿಂತಿರ್ತದೆ. ವಿಮಾನಗಳು, ಅದಾಗಿ ವಿಮಾನ ಇರಬಹುದು, ಗಜ ಇರಬಹುದು, ಕುದುರೆ, ಇವನ ಪುಣ್ಯಕ್ಕನುಗುಣವಾಗಿ ಅಲ್ಲಿ ನಿಂತಿರ್ತದಂತೆ ಇವನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಛತ್ರೇಣ ಧ್ರಿಯಮಾಣೇನ ಚಾಮರೇರ್ ವ್ಯಜನೇಸ್ತಥಾ ವೀಜ್ಯಮಾನಃ ಸ ಪುಣ್ಯಾತ್ಮ ಪುಣ್ಯೇರೇವಂ ಸಮಂತತಃ ಗೀಯಮಾನಸ್ತು ಧರ್ಮಾತ್ಮ ಸ್ತೂಯಮಾನಸ್ತು ಪಂಡಿತೈಃ ವಂದಿಭಿಃ ಚಾರಣೈಃ ದಿವ್ಯೈಃ ಬ್ರಾಹ್ಮಣೈಃ ವೇದಪಾರಗೈಃ ಸಾಧುಭಿಃ ಸ್ತೂಯಮಾನಸ್ತು ಸರ್ವಸೌಖ್ಯ ಸಮನ್ವಿತಃ ಯಥಾ ದಾನ ಪ್ರಭಾವೇಣ ಫಲಮಾಪ್ನೋತಿ ತತ್ಸಹ ಆರಾಮ ವಾಟಿಕಾ ಮಧ್ಯೆ ಸಪ್ರಯಾತ ಸುಖೇನ ವೈ. ಹೇಗೆ ಹೋಗ್ತಾನೆ ನೋಡಿ ಅವನು. ವಾಹನದಲ್ಲಿ ಕೂತಾಗ ಚಾಮರ ಬೀಸ್ಲಿಕ್ಕೆ ಆ ಕಡೆ ಈ ಕಡೆ ಜನ ಇರ್ತಾರಂತೆ, ಛತ್ರ ಹಿಡಲಿಕ್ಕೆ ಜನ ಇರ್ತಾರಂತೆ, ಅವನನ್ನು ಹೊಗಳಲಿಕ್ಕೆ ಜನ ಇರ್ತಾರಂತೆ, ಅವನನ್ನು ಬ್ರಾಹ್ಮಣರು ಹೊಗಳ್ತಾರಂತೆ, ಸ್ತುತಿ ಮಾಡ್ತಾರಂತೆ. ಈ ರೀತಿ ಅವನು ಈ ರಾಜ ಮರ್ಯಾದೆಯಿಂದ ಹೋಗ್ತಾನಂತೆ. ರಾಜ ಮರ್ಯಾದೆಯಿಂದ ಹೋಗ್ತಾ ಮಧ್ಯದಲ್ಲಿ ಅವನಿಗೆ ವಿಶ್ರಾಂತಿ ಗೃಹಗಳು, ಆ ವಿಶ್ರಾಂತಿ ಗೃಹಗಳಲ್ಲಿ ಕೂತು ತಾನು ಏನಲ್ಲಿ ಸುಖ ಭೋಗಗಳಿದೆ ಅದನ್ನೆಲ್ಲ ಅನುಭವಿಸ್ತಾ ತಾನು ಯಾವ ಲೋಕಕ್ಕೆ ಹೋಗಬೇಕೋ ಆ ಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿದರೆ ಏನು ಕಷ್ಟವೇ ಇಲ್ಲ ಅವನಿಗೆ. ಆ ರೀತಿ ನಾವು ಯಾವ ರೀತಿ ದೊಡ್ಡ ಬಸ್, ಈ ಹೈಟೆಕ್ ಬಸ್ಗಳೆಲ್ಲ ಅದರಲ್ಲಿ ಹೋದರೆ ಮಧ್ಯದಲ್ಲಿ ಯಾವುದೊಂದು ಒಳ್ಳೆ ಸ್ಥಾನದಲ್ಲಿ ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲ, ಹಾಗೆ ಇವನು ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲ ಏನು ಬೇಕೋ ಎಲ್ಲ ಅವನಿಗೆ ಸಿಗ್ತದಂತೆ. ಆ ರೀತಿ ತಾನು ಹೋಗ್ತಾ ಅಪ್ಸರೋಭಿ ಸಮಾಕೀರ್ಣ ದಿವ್ಯಾಭಿ ಮಂಗಲೇರ್ಯುತಃ ದೇವೈ ಸಂಸ್ತೂಯಮಾನಸ್ತು ಧರ್ಮರಾಜಂ ಪ್ರಪಶ್ಯತಿ. ಅಪ್ಸರೆಯರು ನರ್ತನ ಮಾಡ್ತಾರಂತೆ ಇವನು ಮುಂದೆ,
ಗಂಧರ್ವರು ಗಾನ ಮಾಡ್ತಾರಂತೆ, ಇವನನ್ನು ಹೊಗಳ್ತಾರಂತೆ. ದೇವತೆಗಳು ಕೂಡ ಇವನನ್ನು ಹೊಗಳ್ತಾರಂತೆ. ಭಲೆ ಭಲೆ, ಏನು ಧರ್ಮ ಕಾರ್ಯ ಮಾಡಿದ್ಯಾ, ಏನು ಪುಣ್ಯಾತ್ಮ, ಏನು ಪುಣ್ಯ ಮಾಡಿದ್ಯಾ. ಈ ರೀತಿ ಹೊಗಳಲ್ಪಡ್ತಾ ತಾನು ಧರ್ಮರಾಜನನ್ನು ಕಾಣ್ತಾನಂತೆ. ಧರ್ಮರಾಜ ಇವನಿಗೆ ಸಿಗ್ತಾನಂತೆ. ದೇವಾಶ್ಚ ಧರ್ಮ ಸಂಯುಕ್ತ ಜಗ್ಮುಹು ಸಮ್ಮುಖಮೇವತಂ. ಅಷ್ಟು ಮಾತ್ರ, ಉಳಿದ ದೇವತೆಗಳು ಕೂಡ ಇವನೆದುರಿಗೆ ಕಾಣಿಸಿಕೊಳ್ತಾರೆ. ಮೇಲೆ ಹೋಗ್ತಾ ಹೋಗ್ತಾ ಆ ದಿವ್ಯ ಲೋಕಗಳಲ್ಲಿ ಪುಣ್ಯ ಆ ದೇವತೆಗಳು ಇವನಿಗೆ ಕಾಣಿಸಿಕೊಳ್ತಾರಂತೆ. ಧರ್ಮರಾಜ ಕಾಣಿಸಿಕೊಳ್ತಾರಂತೆ. ಏಹ್ಯೇಹಿ ವೈ ಮಹಾಭಾಗ ಭುಂಕ್ಷ್ವ ಭೋಗಾನ್ ಮನೋನುಗಾನ್ ಏವಂ ಸ ಪಶ್ಯತೆ ಧರ್ಮಂ ಸೌಮ್ಯ ರೂಪಂ ಮಹಾಮತಿಂ. ಆ ಧರ್ಮರಾಜ ಏನಿದ್ದಾನೆ, ಧರ್ಮರಾಜ ಅಂತೂ ತನ್ನ ಲೋಕದ ಹತ್ರ ಬರ್ತಾ ಇದ್ದಾನಲ್ವ ಪುಣ್ಯಾತ್ಮ, ಅವನನ್ನು ಸ್ವಾಗತ ಮಾಡ್ತಾನಂತೆ. ಬಾರಯ್ಯ, ಬಾ 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 ಅಂತ. ಯಾಕಂದ್ರೆ ನಿನಗೋಸ್ಕರನೇ ಇರುವುದು ಈ ಲೋಕ ಅಂತ, ನಿಮ್ಮಂಥ ಪುಣ್ಯಾತ್ಮರಿಗೋಸ್ಕರವೇ ಇರುವುದು. ಇಲ್ಲಿ ಬಂದು ನಿನಗೆ ಏನು ಬೇಕೋ ಎಲ್ಲ ಸುಖ ಭೋಗಗಳನ್ನು ಅನುಭವಿಸು ಅಂತ ಹೇಳಿ ಅವನನ್ನು ಸ್ವಾಗತ ಮಾಡ್ತಾನಂತೆ, ಅವನನ್ನು ಕರಿತಾನಂತೆ. ಅವನು ಇದನ್ನು ಗರುಡ ಪುರಾಣ ಇನ್ನೂ ಚೆನ್ನಾಗಿ ಹೇಳ್ತದೆ. ಅವನು ಪರಿಚಯವನ್ನು ಮಾಡಿಸ್ಕೊಡ್ತಾರಂತೆ ಅಲ್ಲಿ ಸಭೆಯಲ್ಲಿರುವವರೆಲ್ಲರಿಗೂ ಕೂಡ. ನೋಡಿ, ಇವನು ಇಂಥ ಪುಣ್ಯಾತ್ಮ, ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ, ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಪರಿಚಯ ಮಾಡಿಸ್ಕೊಡ್ತಾನಂತೆ. ಸ್ವಯಂ ಪುಣ್ಯ ಪ್ರಭಾವೇಣ ಭುಂಕ್ತೆ ಚ ಸ್ವಯಮೇವ ಸಹ ಭೋಗಕ್ಷಯಾಸ ಧರ್ಮಾತ್ಮ ಪುನರ್ಜನ್ಮ ಪ್ರಯಾತಿವೆ. ತಾನು ಅಂಥ ಪುಣ್ಯಲೋಕಗಳಲ್ಲಿದ್ದವನಾಗಿ ಅಂತ ಹೇಳಿದ್ರೆ, ಇದು ಸಾಮಾನ್ಯವಾದ ಪುಣ್ಯವನ್ನು ಮಾಡಿದ ವ್ಯಕ್ತಿಯಾಗಿದ್ದ ಪಕ್ಷದಲ್ಲಿ ಇಂಥ ಪುಣ್ಯಲೋಕಗಳನ್ನು ಹೊಂದಿ, ಯಾಕಂದರೆ ನೋಡಿ, ಮೇಲೆ ಮೇಲೆ ಸ್ವರ್ಗಲೋಕದಿಂದ ಪ್ರಾರಂಭ ಮಾಡಿ ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ಸತ್ಯಲೋಕ, ಇಲ್ಲಿಯವರೆಗೂ ಕೂಡ ಹೋಗ್ತಾನೆ. ಹೋಗಿ ಇವನ ಅಧಿಕವಾದ ಪುಣ್ಯ ಎಷ್ಟಿದೆಯೋ ಅಷ್ಟು ವರ್ಷಗಳ ಕಾಲ ಇವನು ಅಲ್ಲಿ ಆನಂದವಾಗಿ ಸುಖ ಭೋಗಗಳನ್ನು ಅನುಭವಿಸ್ತಾನೆ. ಸುಖ ಭೋಗಗಳನ್ನೆಲ್ಲ ಅನುಭವಿಸಿ ಕ್ಷೀಣೆ ಪುಣ್ಯ ಕಮ್ಮಿ ಆಯಿತು ಅಂತ ಹೇಳಿದಾಗ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ. ಭೂಮಿಯಲ್ಲಿ ಹುಟ್ಟಿ ಬಂದರೂ ಕೂಡ ನಿಜ ಧರ್ಮ ಪ್ರಸಾದಾತ್ ಸ ಕುಲಂ ಪುಣ್ಯಂ ಪ್ರಯಾತಿ ವೈ. ಇನ್ನೆಲ್ಲೆಲ್ಲ ಹುಟ್ಟೋಲ್ಲ. ಯಾಕಂದರೆ ನೋಡಿ, ಪುಣ್ಯ ಅಂತ ಹೇಳುವುದೇನಿದೆ, ಪುಣ್ಯ ಅನ್ನುವುದು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಮಾಡುತ್ತದೆ ಅಂತ ಹೇಳಿದ್ರೆ, ಅಲ್ಲಿಯೂ ಕೂಡ ಸುಖವಾಗಿದ್ದವನು ಭೂಮಿಗೆ ಬರಬೇಕಾದರೂ ಕೂಡ ಹಾಗೀಗಲ್ಲ. ಒಳ್ಳೆ ಪುಣ್ಯವಂತರ ಕುಲದಲ್ಲಿ ಪುಣ್ಯಾತ್ಮನಾದ ತಂದೆ ತಾಯಂದಿರ ಹೊಟ್ಟೆಯಲ್ಲಿ ತಾನು ಹುಟ್ಟಿ ಬರ್ತಾನಂತೆ. ಆ ಪುಣ್ಯದ ಪ್ರಭಾವದಿಂದ ಬಂದು ಮತ್ತೆ ಇಲ್ಲಿ ಇನ್ನಷ್ಟು ಪುಣ್ಯ ಕಾರ್ಯವನ್ನೇ ಮಾಡ್ತಾನೆ. ಹೆಚ್ಚೇ ಮಾಡ್ಕೊಂಡು ಹೋಗ್ತಾನೆ ಹೊರತು ಹಿಂದಿನ ಜನ್ಮಕ್ಕಿಂತ ಕಮ್ಮಿ ಮಾಡೋಲ್ಲ. ಪುಣ್ಯಾತ್ಮನಾದ ವ್ಯಕ್ತಿ ಪ್ರತಿ ಜನ್ಮದಲ್ಲಿಯೂ ಕೂಡ ಈ ರೀತಿ ತಾನು ಹುಟ್ಟಿದಾಗಲೂ ಹಿಂದಿನ ಜನ್ಮಕ್ಕಿಂತ ಹೆಚ್ಚೇ ಪುಣ್ಯ ಮಾಡ್ಕೊಂಡು ಹೋಗ್ತಾನೆ ಹೊರತು ಕಮ್ಮಿ ಮಾಡ್ಕೊಂಡು ಬರೋಲ್ಲ. ಹೆಚ್ಚು ಪುಣ್ಯವನ್ನು ಮಾಡ್ಕೊಂಡು ಹೋಗ್ತಾನೆ. ಇನ್ಯಾರಂತೂ ಮಹಾಪುಣ್ಯಾತ್ಮ ಆ ದೇವರ ಅನುಗ್ರಹವನ್ನು ಪಡೆದು, ನಿಜವಾದ ಧರ್ಮ ಮಾರ್ಗದಲ್ಲಿದ್ದು ದೇವರ ಅನುಗ್ರಹವನ್ನು ಪಡೆದು ಈ ಮೇಲಿನಿಂದ ಬ್ರಹ್ಮರಂಧ್ರ ಹೊಡೆದೋಗಿದ್ದಾನೆ, ಅವನಂತೂ ಸೀದಾ ಭಗವಂತನ ಲೋಕಕ್ಕೆ ಹೋಗಿ ಸೇರ್ತಾನೆ. ಉಳಿದ ಪುಣ್ಯಾತ್ಮರೇನಿದೆ, ಯಾಕಂದರೆ ಇವರಿನ್ನೂ ಸಾಧನೆ ಮಾಡಬೇಕಾಗಿದೆ. ಅಂಥವರು ಇಲ್ಲಿಗೆ ಮರ್ತಾರಂತೆ, ಒಳ್ಳೆ ಕುಲದಲ್ಲಿ ಹುಟ್ಟಿ ಬರ್ತಾರಂತೆ. ಧನಾಢ್ಯಸ್ಯ ಸುಪುಣ್ಯಸ್ಯ ವೈಶ್ಯಸ್ಯೇವ ಮಹಾಮತೆ ಧರ್ಮೇಣ ಮೋದತೆ ತತ್ರ ಪುನಃ ಪುಣ್ಯಂ ಕರೋತಿ ಸಹ. ಪುಣ್ಯಾತ್ಮರಾದ ಬ್ರಾಹ್ಮಣರ ಮನೆಯಲ್ಲಿ, ಪುಣ್ಯಾತ್ಮರಾದ ಕ್ಷತ್ರಿಯರ ಮನೆಯಲ್ಲಿ, ವೈಶ್ಯರ, ಈ ರೀತಿ ಒಳ್ಳೆ ಪುಣ್ಯಾತ್ಮನೆಯಲ್ಲಿ ಮನೆಯಲ್ಲಿ ಹುಟ್ಟಿ ಬರ್ತಾನೆ. ಸಣ್ಣಲಿಂದಲೂ ಒಳ್ಳೆ ಸಂಸ್ಕಾರವನ್ನು ಪಡಿತಾನೆ. ಸಣ್ಣಲಿಂದಲೂ ಧರ್ಮದಲ್ಲೇ ಆಸಕ್ತಿ ಉಳ್ಳವನಾಗ್ತಾನೆ. ಯಾಕಂತ ಹೇಳಿದ್ರೆ ಆ ಸಂಸ್ಕಾರ ಹಿಂದಿನ ಜನ್ಮದಲ್ಲೇ ಇದೆಯಲ್ವ, ಆ ಧರ್ಮದಲ್ಲೇ ತಾನು ಆಸಕ್ತನಾಗ್ತಾನೆ. ಮತ್ತೆ ಧರ್ಮಾಚರಣೆಯನ್ನು ಮಾಡ್ತಾನೆ, ಶುದ್ಧವಾದ ಧರ್ಮಾಚರಣೆಯನ್ನು ಮಾಡ್ತಾನೆ. ಮಾಡಿ ಮತ್ತೆ ಪುಣ್ಯವನ್ನು ಗಳಿಸ್ತಾನೆ. ಪುಣ್ಯವನ್ನು ಗಳಿಸಿ ಮತ್ತೆ ಪುಣ್ಯಲೋಕವನ್ನು, ಅಂದರೆ ಹಿಂದಿನಿಗಿಂತ ಮತ್ತೆ ಎತ್ತರದ ಲೋಕಕ್ಕೆ ಹೋಗಿ ಸೇರ್ತಾನೆ. ಸೇರಿ ಮತ್ತೆ ಇಲ್ಲಿಗೆ ಪುಣ್ಯ ಮುಗೀತು, ಮತ್ತೆ ಬಂದ, ಮತ್ತೆ ಒಳ್ಳೆ ಕುಲದಲ್ಲಿ ಹುಟ್ಟಿದ, ಮತ್ತೆ ಇಲ್ಲಿ ಪುಣ್ಯ ಮಾಡಿದ, ಹೆಚ್ಚು ಮಾಡಿದ, ಮತ್ತೆ ಅದಕ್ಕಿಂತ ಹೆಚ್ಚು ಹೋದ. ಈ ರೀತಿ ಮೇಲಕ್ಕೆ ಏರ್ತಾ ಹೋಗ್ತಾನೆ. ಇದು ಒಬ್ಬ ಪುಣ್ಯಾತ್ಮನಾದಂತಹ ವ್ಯಕ್ತಿ ಮರಣವನ್ನು ಹೊಂದುವ